ಶ್ರಮಕ್ಕೆ ಯಾವತ್ತು ಬೆಲೆ ಉಂಟು. ವರ್ಷಕ್ಕೆ ನಮ್ಗೆ ಇರೋ 4 ಹಸು ಅಥವಾ 3 ಹಸುವಲ್ಲೇ 5 ಟ್ರ್ಯಾಕ್ಟರ್ ಗೊಬ್ಬರ ಆಗ್ತದೆ. ಈಗ ನಾವು ಸಿಲಿಂಡರ್ ಗ್ಯಾಸ್ಗೆ 1,000 ರೂಪಾಯಿ ಕೊಡಬೇಕು ಉದಾಹರಣೆಗೆ ತಿಂಗಳಿಗೆ. ಈಗ ನಮ್ಗೆ ಇದರಲ್ಲೇ ಉತ್ಪನ್ನ ಆಗುತ್ತಲ್ಲ. ಹೈನುಗಾರಿಕೆ ಲಾಭ ಇಲ್ಲ ಅಂದ್ರೆ ಏನು? ಲಾಭ ಇದೆ, ಕಷ್ಟಪಡಬೇಕು. ನೋಡಿ, ನಾನು ಕೋಟ ಅಂದ್ರೆ ಸಣ್ಣ ಗ್ರಾಮ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಮನೆಯಲ್ಲಿ ಹೈನುಗಾರಿಕೆ ಮತ್ತು ಈ ಸಣ್ಣ ಪುಟ್ಟ ಗದ್ದೆ ಕೆಲಸಗಳನ್ನು ಮಾಡ್ಕೊಂಡಿದ್ದೀನಿ. ದಿನ ಬಳಕೆಗೆ ಒಳ್ಳೆ ಒಂದು ಅಂದರೆ ನಿಮ್ಗೆ ಎಲ್ಲ ಗ್ಯಾಸ್ಗಿಂತ ಇಂಡಿಯನ್ಗೆ ಇನ್ನೊಂದು ಗ್ಯಾಸ್ಗಿಂತ ಒಂದು ಸುಲಭ, ಅಂದರೆ ಯಾವುದೇ ಖರ್ಚಿಲ್ಲದೆ ಮನೇಲಿ ಉತ್ಪನ್ನ ಆಗೋ ಒಂದು ಸಾಧನೆ. ಯಾಕಂದರೆ ನಮ್ಮ ಮನೆ ಹಸುಗಳಿದ್ದಾವೆ. ಈಗ ಸಾಧಾರಣ ಒಂದು 3 ಹಸು ಇದ್ದರೆ ಒಂದು ಮನೆಗೆ ಫುಲ್ ಆಗುತ್ತೆ. ಒಂದು ಮನೆ ಕಂಪ್ಲೀಟ್ ಅಡುಗೆಗೆ ಬೇಕಾಗುವಂಥ ಗ್ಯಾಸ್ ಉತ್ಪನ್ನ ಆಗುತ್ತೆ. ಅದರಲ್ಲೇ ಈಗ ಇನ್ನೂ ದೊಡ್ಡದು ಮಾಡಬೇಕಿದ್ರೆ ಅದು ನಮ್ಮದು ಅದ್ರ ಲೆಕ್ಕಗಳಿದ್ದಾವೆ. 4/3/1 ಅಂತ. ಈಗ ನಮ್ದು ಇರೋದು 2ನೇ ನಂಬರ್. ಅಂದರೆ ನಮಗೆ 5 ದನದ ಸಗಣಿವರೆಗೆ ಹಾಕ್ಬೋದು. ಅದಕ್ಕೆ 5 ಹಸು ಸಗಣಿ ಹಾಕ್ಬೋದು. ಅಂದರೆ ಅಷ್ಟಕ್ಕೆ ಫುಲ್ ಆಗ್ತದೆ. ಒಂದು ದೊಡ್ಡದು ಬೇಕಾದಂಗೂ ನಂಬರ್ಗಳು ದೊಡ್ಡದಾಗ್ತಾ ಹೋಗ್ತವೆ. ಅದು ಆವಾಗ ನಿಮ್ದು ಹಸು ಎಷ್ಟಿದೆ ಅಷ್ಟು. ಆಗ ನೀವು ಸಿಲಿಂಡರ್ ರೆಡಿ ಮಾಡ್ಬೋದು. 25 ನಂಬರ್ ಹಾಕಿದೆ ಸಾಧಾರಣ ಒಂದು ದಿನಕ್ಕೆ ಮನೇಲಿ ಒಂದು ಹಸು, ಒಂದು ದನ ಮತ್ತು ಬೇರೆ ಈ ಕೋಣಗಳಿರ್ತವೆ ನಮ್ಮ ಕಡೆ, ಅವೆಲ್ಲ ಇದ್ದರೆ 5 ಸಿಲಿಂಡರ್ ರೆಡಿ ಮಾಡ್ಬೋದು. ಅದರಲ್ಲೇ 5 ಸಿಲಿಂಡರ್ ರೆಡಿ ಮಾಡ್ಬೋದು. ಅಷ್ಟು ಗ್ಯಾಸ್ ಉತ್ಪನ್ನ ಆಗುತ್ತೆ. ಅದನ್ನ ಬೇರೆ ಕಡೆ ಬಿಡಬೇಕಷ್ಟೇ, ಚಾನಲ್ ಮಾಡಿ. ಈಗ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳೆಲ್ಲ ಅಂದರೆ ಈ ಹಪ್ಪಳ ಸಂಡಿಗೆ ಮಾಡೋದು ಈ ಎಬ್ರಿಲ್ ಇದೆ. ಅವ್ರೇನು ಮಾಡಿದ್ರೆ ಇದೆ ಗೊಬ್ಬರ ಗ್ಯಾಸ್. ಅವ್ರ ಮನೇಲಿ 100 ಹಸು ಇದೆ, ಹಸು ದನ ಕರು ಅಂತ. ಅವರು ಇದನ್ನು ರೆಡಿ ಮಾಡ್ಲಿಕ್ಕೆ ಅದನ್ನೇ ತೊಗೊಂಡಿದ್ದಾರೆ ಗೊಬ್ಬರ ಗ್ಯಾಸ್. ಅದು 25 ನಂಬರ್ ದೊಡ್ಡದು. ಅದಕ್ಕೆ ಬಯೋಗ್ಯಾಸ್ ಅಂತಾರೆ ಕೆಲವರು, ಯಾಕಂದ್ರೆ ಅದು ಫುಲ್ ಕವರ್ ಮಾಡ್ಬೋದು. ನಮ್ದು ಹಂಗಲ್ಲ, ಟ್ಯಾಂಕ್ ಮೇಲೆ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಟ್ಯಾಂಕಲ್ಲೇ ಸ್ಟೋರ್ ಆಗುತ್ತೆ, ಅದನ್ನ ಹಂಗೆ ಬಳಸ್ಕೊಂತಾರೆ ಡೈರೆಕ್ಟ್ ಅಡುಗೆನಲ್ಲಿ. ಇದು ಬಯೋಗ್ಯಾಸ್ ಸಿಲಿಂಡರ್ ಏನು ಸ್ಟೋರ್ ಮಾಡಲ್ಲ. ಸ್ಟೋರ್ ಮಾಡ್ಲಿಕ್ಕೆ ಅದು ಮತ್ತಿಷ್ಟು ಖರ್ಚುಗಳು ಬರ್ತವೆ. ಅದು ಅಂದರೆ ಸ್ವಲ್ಪ ಆಧುನಿಕವಾಗಿ ಮಾಡಬೇಕು. ಇದೇನಿಲ್ಲ, ಡೈಲಿ ಅದು ಉತ್ಪನ್ನ ಆಗಿ ರೆಡಿ ಇರುತ್ತೆ. ನಾವು ಖರ್ಚು ಮಾಡ್ದಂಗೆ ಖರ್ಚಾಗ್ತದೆ. ಈ ಸಿಲಿಂಡರ್ ಮಾಡ್ಬೇಕಾದ್ರೆ 25 ನಂಬರ್ ಮಾಡಿದ್ಮೇಲೆ ಅದಕ್ಕೆ ಕೆಲವು ಖರ್ಚುಗಳಿದ್ದಾವೆ. ಸಿಲಿಂಡರ್ ರೆಡಿ ಮಾಡಲಿಕ್ಕೆ ಒಂದು ಪ್ರೊಸೀಜರ್ ಇದೆ, ಅದಕ್ಕೆ ಪೈಪ್ಗಳು ಬರ್ತವೆ, ಅದೇ ಮಾಡ್ಕೊಂಡು ಹೋಗೋದು. ಅದೊಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿರಬೇಕು, ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಸ್ವಲ್ಪ ಡೇಂಜರ್ಸ್ ಇದೆ, ಯಾಕಂದ್ರೆ ಒಡೆದೋದ್ರೆ ಆಚೆ ಮನೆಗಳಿಗೂ ಸ್ವಲ್ಪ ಹಾನಿ. ಇದೇನೂ ಆಗೋದಿಲ್ಲ. ನೀವು ಏನೇ ಮಾಡಿ 10 ಹಸು ಸಾಕೋವರೆಗೂ ಇವು 2 ನಂಬರೇ ಸಾಕು. ಒಂಥರ ಸ್ಮಾಲ್ ಸ್ಕೇಲ್ ಗೊಬ್ಬರ ಗ್ಯಾಸ್ ಇದೆ. ಗೊಬ್ಬರ ಗ್ಯಾಸ್ ಅದು ಒಂದು ಮನೆ ಬಳಸೋಗುವಂಥದ್ದು. ಒಂದು ಮನೆಗೆ ಆರಾಮ್ ಬಳಸ್ಬೋದು. ಸಣ್ಣ ಫ್ಯಾಮಿಲಿ ಅಂತ ಆದ್ಮೇಲೆ ಯಾವುದೂ ಗ್ಯಾಸ್ ಬೇಕಾಗಿಲ್ಲ, ಬಿಸಿನೀರು ಮಾಡ್ಕೊಬೋದು. ಈಗ ನಮ್ಮಲ್ಲಿ ಇರೋದು ನಾವು 5 ಜನ. ನಮಗೆ ನಮ್ಮಲ್ಲಿ ಮಂಗಳೂರಲ್ಲಿ ಏನಂದರೆ ಕುಸೋಲಕ್ಕಿ 2 ಗಂಟೆ ಬೇಕು. 1 ಗಂಟೆ ನೀರು ಬಿಸಿ ಆಗಲಿಕ್ಕೆ, 1.5 ಗಂಟೆ ಅನ್ನ ಬೇಯಲಿಕ್ಕೆ. ಅದಕ್ಕೆ ನಮ್ಮಲ್ಲಿ ಇಲ್ಲಿ ಕೆಂಪಕ್ಕಿ ಸಿಸ್ಟಮು 1.5 ಗಂಟೆ ಬೇಕು. ಅದು ಫುಲ್ ಆಗಿ ತಿರ್ಗಾ ನಮ್ಗೆ ದನಗಳ ಹಸು ಇದಾವಲ್ಲ, ಇದಕ್ಕೆ ಫುಡ್ ರೆಡಿ ಮಾಡ್ತೀವಿ ನಾವು. ರಾಗಿ ಹಿಟ್ಟೆಲ್ಲ ಅದೆಲ್ಲ ಅದರಲ್ಲೇ ಆಗುತ್ತೆ ಆಲ್ರೆಡಿ. ಸಣ್ಣ ಪುಟ್ಟ ಮತ್ತು ಹಂಗೆ ಉಳಿದ್ರೆ ಬೆಳಗ್ಗೆ ಟಿಫನ್ ರೆಡಿ ಮಾಡ್ಕೊಳ್ಳಿಕ್ಕೆ, ದೋಸೆ ಗೀಸೆ ಹಾಕ್ಲಿಕ್ಕೆ, ಇಡ್ಲಿ ಬೇಯಿಸ್ಲಿಕ್ಕೆ ಎಲ್ಲ ಅದರಲ್ಲೇ ಬರುತ್ತೆ ಗ್ಯಾಸ್. ಅಂದರೆ ನಿತ್ಯ ಬಳಕೆಗೆ ನಿಮ್ಮ ಮನೇಲಿ ಎಷ್ಟು ಜನ? ಒಟ್ಟು 5 ಜನ ಇದ್ದೀವಿ. 10 ಜನ ಇದ್ರು ನಮ್ಗೆ ಅದು ವರ್ಕೌಟ್ ಆಗುತ್ತೆ. 10 ಜನವರೆಗೂ ವರ್ಕೌಟ್ ಆಗುತ್ತೆ. ಯಾವುದಕ್ಕೆ ಅನ್ನ ಮಾಡಲಿಕ್ಕೆ, ಸಾರು ಮಾಡಲಿಕ್ಕೆ. ಬೇರೆ ನಾವು ಸಣ್ಣ ಪುಟ್ಟಕ್ಕೆಲ್ಲ ಸಿಲಿಂಡರ್ ಗ್ಯಾಸ್ ಉಪಯೋಗಿಸ್ತೀವಿ. ಯಾಕಂದರೆ ಈಗ ಬೇಗ ಆಗಬೇಕು. ಇದರಲ್ಲಿ ಸ್ವಲ್ಪ ಲೇಟ್, ಕಾವು ಕಮ್ಮಿ. ಗೊಬ್ಬರ ಇದರಲ್ಲಿ ಗ್ಯಾಸಲ್ಲಿ ಏನಂದರೆ ಏಕ್ದಮ್ ಗ್ಯಾಸ್ ಬರುತ್ತೆ, ಬಿಟ್ಟಂಗೂ ಜಾಸ್ತಿ ಆಗುತ್ತೆ. ಇದು ಒಂದೇ ಲೆಕ್ಕ ಬರುತ್ತೆ. ಅದರಿಂದ ಒಂದೇ ಲೆಕ್ಕದಲ್ಲಿ ಉರಿತೀವಿ, ಅಷ್ಟು ಪ್ರೆಷರು ಇರಲ್ಲ, ಸ್ಟೋರ್ ಮಾಡಿರಲ್ವಲ್ಲ, ಅದರಿಂದ ಇದಾಗಿರುತ್ತೆ. ಬನ್ನಿ ಇವಾಗ ನೋಡಿ ನಮ್ದು ಯಾವ ಥರ ಗೊಬ್ಬರ ಗ್ಯಾಸು ಅದೇನು ಉಪಯೋಗಿಸ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲಿ ಈ ಊರಲ್ಲಿ ಗೋಬರ್ ಗ್ಯಾಸ್ ಜನ ಬಳಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರಾ ಇನ್ನೂ ಗೋಬರ್ ಗ್ಯಾಸು?
ಅಥವಾ ಹೆಂಗೆ ಇಲ್ಲಿ ಇರೋರಲ್ಲಿ ಅಂತ? ಇಲ್ಲ ಈಗ ಸಿಕ್ಕಾಪಟ್ಟೆ ಕಮ್ಮಿ ಮಾಡ್ತೀವಿ. ಯಾಕೆಂದರೆ ಒತ್ತಡ ಜಾಸ್ತಿ, ಕೆಲಸಗಳು ಅವ್ರಿಗೆ ಬೇಗ ಬೇಗ ಆಗಬೇಕು. ಆದ್ದರಿಂದ ಏನು ಮಾಡ್ತಾರೆ ಅಂದರೆ ಅದನ್ನು ಕೆಲಸಗಳನ್ನು ಆದಷ್ಟು ಕಮ್ಮಿ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ಹಸು ಸಾಕೋರು ಕಮ್ಮಿ ಆಗಿದ್ದಾರೆ. ಈಗ ಸಿಕ್ಕಾಪಟ್ಟೆ, ಯಾಕಂದರೆ ಮೊದಲು ಎಂಥ ನಮ್ಮ ಗ್ರಾಮೀಣದಲ್ಲಿ ಎಲ್ಲರ ಮನೇಲೂ 1-2 ಹಸು ಇರ್ತೀವಿ. ಈಗ ಇಲ್ಲ. ಯಾಕೆಂದರೆ ಒಬ್ಬೊಬ್ಬರು ಮನೇಲಿ ಹಸುನೇ ಕ್ಲೋಸ್ ಮಾಡಿದ್ದಾರೆ. ಹಸು ಕ್ಲೋಸ್ ಮಾಡಿದ್ಮೇಲೆ ಈಗ ಗೋಬರ್ ಗ್ಯಾಸ್ ಕೆಲಸಕ್ಕೆ ಬರೋಲ್ಲ, ತೆಗೆದಾಕಿದ್ದಾರೆ. ಎಷ್ಟೋ ಈಗ ನಮ್ಮ ಪರಿಸರದಲ್ಲಿ 10 ಇತ್ತು, ಈಗ ಇರೋದು ನಮ್ಮದು ಒಂದೇ. ಯಾಕೆಂತ ಹೇಳಿದರೆ ಈಗ ನಮ್ಮಲ್ಲಿ ಬೇರೆ ಉದ್ಯೋಗ ಇಲ್ಲ. ನಾವು ಗ್ರಾಮೀಣ ಇಲ್ಲಿ ಗದ್ದೆ ಬೇಸಾಯನೋ ಅಥವಾ ಮನೆ ಕೆಲಸನೋ ಮಾಡ್ಕೊಂಡಿದ್ದೀವಿ. ಆದರೆ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಲವ್ರಿಗೆ ಏನಾಗಿದೆ, ಒತ್ತಡ, ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಇದೆ, ಆವಾಗ ಏನಾಗುತ್ತೆ ಎಲ್ಲ ಹೊರಗಡೆ ಹೋಗ್ತಿರ್ತಾರೆ. ಹಸು ಸಾಕೋರಿಲ್ಲ. ಇದು ಸಮಸ್ಯೆ, ಕೆಲಸದ ಸಮಸ್ಯೆ. ಮತ್ತು ಬೇಗ ಬೇಗ ಆಗೋದಿಲ್ಲ. ಯಾಕಂತ ಹೇಳಿದರೆ ಈಗ ಬೆಳಿಗ್ಗೆ ಹೇಳಬೇಕು, ಅದನ್ನು ಸಗಣಿ ತೆಗೆದು ಬಾಕ್ಸಲ್ಲಿ ಹಾಕಬೇಕು. ಯಾಕಂತ ತೋರಿಸ್ತೀನಿ ನಿಮಗೆ. ಪ್ರತಿನಿತ್ಯ ನಿಮಗೆ ನಾವು ಪ್ರತಿನಿತ್ಯ ಕಮ್ಮಿ ಅಂದರೆ 5 ಗಂಟೆಗಾದ್ರು ಹೇಳ್ತೀನಿ. 4:15 ನಮ್ದು ಮಾಮೂಲಿ. ಇಲ್ಲಾಂದ್ರೆ 5 ಗಂಟೆಗಾದ್ರು ಯಾವಾಗಲೂ ಇದ್ದಿರ್ತೀನಿ ಮಾಮೂಲಿ. 5 ಗಂಟೆ ಎದ್ರೂ ಒಂದು ಅರ್ಧ ಗಂಟೆ, ½ ಅನ್ ಅವರ್ ಕೆಲಸ ಆಗುತ್ತೆ. ಉದಾಹರಣೆಗೆ ನೋಡಿ, ಇವಾಗ ಇದು ನಮ್ದೀಗ ದನದ ಕೊಟ್ಟಿಗೆ. ನೋಡಿ, ಈಗ ಕೊಟ್ಟಿಗೆಲ್ಲಿ ಈಗ ಆಲ್ರೆಡಿ 2 ಹಸು ಇದೆ. ಈ ಸಗಣಿ ಇದೆಲ್ಲ ನಮ್ದೀಗ ಬೆಳಿಗ್ಗೆ ಹಾಕಿರೋದು. ಇವಾಗ ಈ ಸಗಣಿನೆಲ್ಲ ತೆಗೆದ್ಬಿಟ್ಟು ಈ ಬಾಕ್ಸಲ್ಲಿ ತುಂಬಿಸ್ಕೊಂಡು ಡೈಲಿ ಇದರಲ್ಲಿ ಈ ಥರ ಸ್ಟೋರ್ ಮಾಡ್ತೀನಿ. ರಾತ್ರಿ ಆಗಿದ್ದೆಲ್ಲ ಒಂದು ದಿವಸ ಫುಲ್ಲು, ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಸ್ಟೋರ್ ಮಾಡ್ತೀವಿ ಈ ಥರ ಇದರಲ್ಲಿ ಹಾಕಿ. ಈ ಸ್ಟೋರ್ ಆಗಿ ಸಗಣಿನ ನೋಡಿ ಈ ಥರ ಇಲ್ಲೊಂದು ಇದಿರುತ್ತೆ, ಓಲೆ ಇರುತ್ತೆ. ಇದು ಯಾಕಂದರೆ ನಾವು ಇದನ್ನು ಮಾಡಿದ್ದನ್ನು ವಾಪಸ್ ಹೋಗ್ಲಿಕ್ಕೆ, ಇದು ಸ್ಟೋರ್ ಮಾಡ್ಲಿಕ್ಕೆ ನೋಡಿ ಈ ಥರ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ಎಲ್ಲ ಶೇಖರಣೆ ಮಾಡ್ತೀವಿ ಫುಲ್. ಕ್ಲೋಸ್ ಮಾಡಿಬಿಟ್ಟು ಒಂದು ಏನಾದರೂ ಇದರಲ್ಲಿ ಸಗಣಿ ಫುಲ್ಲು ಡೈಲಿ ಬೆಳಗ್ಗೆಯಿಂದ ಸಂಜೆ ತನಕ ಇದರಲ್ಲಿ ಹಾಕ್ತೀವಿ. ಹಾಕಿದ ನಂತರ ಇದು ನೋಡಿ, ನಾವು ಹಸು ತೊಳೆದಿದ್ದು ಗಂಜಲ, ದನ ಗಂಜಲ ಹಾಕಿರುತ್ತೆ. ಉದಾಹರಣೆ, ಈ ಗಂಜಲ ಮತ್ತೆ ನಾವು ಹಸು ತೊಳೆದಿದ್ದು ನೀರನ್ನು ವೇಸ್ಟ್ ಮಾಡಲ್ಲ. ಫಸ್ಟು ಅದು ಗಂಜಲ ಜಾಸ್ತಿ ಇರುತ್ತೆ ಬೆಳಿಗ್ಗೆ, ಅದರಿಂದ ಇದಕ್ಕೆ ಉಪಯೋಗಿಸ್ಕೊಳ್ತೀವಿ. ಇದರಲ್ಲಿ ಅದೇ ಗಂಜಲದಿಂದ ಎಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟು ಚೆನ್ನಾಗಿ ತಿರುಗ್ತೀವಿ. ಅದು ನೀರು ಥರ ಆಗಿರುತ್ತೆ. ಈಗ ನೀವು ಏನು ಮಾಡ್ತೀರಾ, ಇಲ್ಲಿ ಎಲ್ಲರೂ ನೋಡಿರ್ಬೋದು, ಈ ಮನೆಗಳಲ್ಲಿ ಸಗಣಿನ ಅಂಗ್ಳಿಗೆಲ್ಲ ಹಾಕ್ಸ್ತಾರಲ್ಲ, ಆ ಥರ ಎಲ್ಲ ತಿಳಿ ಮಾಡ್ಕೊಂಡಿರ್ತೀವಿ. ಅದು ಫುಲ್ ಆದ ತಕ್ಷಣ ಇದರಲ್ಲಿ ಬಿಟ್ಬಿಡ್ತೀವಿ. ಬಿಟ್ಟ ತಕ್ಷಣ ಇದರಲ್ಲಿ ಬಂದು ಇದಕ್ಕೆ ಹೋಗುತ್ತೆ. ಈ ಗೋಬರ್ ಗ್ಯಾಸಲ್ಲಿ ನೋಡಿ ಈ ಥರ ಬಂದು ಸಗಣಿ ಇದಕ್ಕೆ ಸ್ಟೋರೇಜ್ ಆಗುತ್ತೆ ಹೋಗಿ. ಈಗ ನಿನ್ನೆ ಮೊನ್ನೆ ನಾವು ಮಾಡಿರೋದೇನಾಗಿರುತ್ತೆ, ನಾವು ನಿನ್ನೆ ಡೈಲಿ ಮಾಡಿರ್ತೀವಲ್ಲ, ಅದು ಹಳೇದಿದ್ದು ನೋಡಿ ಇದರಲ್ಲಿ ವಾಪಸ್ ಬಂದು ಇದರಲ್ಲಿ ಶೇಖರಣೆ ಆಗುತ್ತೆ. ಅಂದರೆ ಬಂದು ನೀರಾಗಿ ಸ್ವಲ್ಪ ನೀರು ಹಾಕಿದ್ರೂ ಟ್ಯಾಂಕ್ ಒಳಗೆ ಹೋಗುತ್ತೆ. ಅದು ಇದು ಸಾಧಾರಣ 12 ಅಡಿ ಇದೆ ಆಳ. 12 ಅಡಿಯಲ್ಲಿ 5.5 ಅಡಿ ಕೆಳಗಡೆ ಇದೆ, 5-6 ಅಡಿ ಈ ಡ್ರಮ್ಮಿಂದ ಮೇಲ್ಗಡೆ ಇರುತ್ತೆ. ಯಾಕಂದರೆ ಇದಕ್ಕೆ 2 ಫ್ಲೋರ್ಗಳು, ಮಧ್ಯ ಫುಲ್ ಒಂಥರ ಬಾವಿ ಥರ ಮಾಡಿರ್ತೀವಿ. ಮಧ್ಯೆ ಇದಕ್ಕೆ ಒಂದು ಲಿಂಟನ್ ಹಾಕ್ಬಿಟ್ಟು ಈ ಡ್ರಮ್ ಕೂತ್ಕೊಳ್ಳೋ ಹಾಗೆ. ಡ್ರಮ್ ಕೂತ್ಕೊಳ್ಳಿಕ್ಕೆ ಸೆಂಟ್ರಲ್ ಏನಿರುತ್ತೆ ಅಂದರೆ ನೋಡಿ, ಇದೆಲ್ಲ ಪೈಪು, ಇದರಲ್ಲಿ ಡ್ರಮ್ ಸಹಾಯದಲ್ಲಿ ಇರುತ್ತೆ ಸ್ಟೋರೇಜ್ ಆಗಲಿಕ್ಕೆ. ಮಧ್ಯದಲ್ಲಿ ಪೈಪ್ ಅದರಲ್ಲಿ ಇದು ನಿಂತಿರುತ್ತೆ. ಈ ನೀವು ಏನಾಗುತ್ತೆ, ನಮ್ಮದು ಗ್ಯಾಸ್ ಉತ್ಪನ್ನ ಆದವು ಈ ಡ್ರಮ್ ಇವಾಗ ನಮ್ದೀಗ 2 ಅಡಿ ಇದೆ ಅಂದ್ಕೊಳ್ಳಿ. ಇದು ಆಲ್ರೆಡಿ 5.5 ಅಡಿ ಡ್ರಮ್ ಇದು. ಅಂದರೆ ಇಷ್ಟು ಎತ್ತರಕ್ಕೆ ಬರುತ್ತೆ ಫುಲ್. ಆದರೆ ಫುಲ್ ಗ್ಯಾಸ್ ತುಂಬಿದಂಗೂ ಮೇಲೆ ಬರ್ತಾ ಇರುತ್ತೆ. ನಿಮ್ಮದು ಎಷ್ಟು 1 ಇಂಚು ಜಾಸ್ತಿ ಗ್ಯಾಸ್ ಬಂದಂಗೂ ಮೇಲಕ್ಕೆ ಬಂದು 5.5 ಅಡಿ ಅಂತೂ ನಿಂತು ಬಿಡುತ್ತೆ. ಆಗ ಈ ಲೆವೆಲ್ಗೆ ಅದ್ರ ಕೆಳಗಡೆ ತಳ ಇರುತ್ತೆ. ಅದಕ್ಕೂ ಜಾಸ್ತಿ ಆದರೆ ಗ್ಯಾಸ್ ಇದರಲ್ಲಿ ಔಟ್ ಆಗುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಜಾಸ್ತಿ ಆಗಿದೆ ಏನು ತೊಂದರೆ ಆಗಲ್ಲ, ಅಥವಾ ಯಾರಿಗೇನು ಅದರಿಂದ ಏನು ತೊಂದರೆ ಇಲ್ಲ. ಏನಪ್ಪ ಅಂದ್ರೆ ಗ್ಯಾಸ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೇ. ನಾವು ಡೈಲಿ ಉಪಯೋಗಿಸ್ತಾ ಇದ್ರೆ ಅದೇನೂ ಆಗಿರಲ್ಲ, ಆರಾಮಾಗಿರುತ್ತೆ. ಆ ಥರ. ಮತ್ತೀಗ ಗ್ಯಾಸಿಗೆ ನಾವೀಗ ಈ ಥರ ಮಾಡಿರ್ತೀವಿ ನೋಡಿ, ಇದರಲ್ಲಿ ಈಗ ಉದಾಹರಣೆಗೆ ಈ ಪೈಪಲ್ಲಿ ಇದು ಮಾಡಿರ್ತೀವಿ. ನಾವು ಬೇಡ ಅಂದಾಗ ಇಲ್ಲಿ ಆಫ್ ಮಾಡ್ಕೊಂಡಿರ್ತೀವಿ, ಯೂಸ್ ಮಾಡಲ್ಲ ಅಂದರೆ ಅವಾಗ ಸಗಣಿ ಆಗದಿದ್ರು ಹಾಗೇ ಇರುತ್ತೆ, ಅದರಿಂದ ಏನು ತೊಂದರೆ ಆಗಲ್ಲ. ಈ ಪೈಪಿನ ಸಹಾಯದಿಂದ ಅದು ಒಳಗಡೆ ನಾವು ಎಲ್ಲೆಲ್ಲಿ ಬೇಕೋ ಆ ಥರ ಮಾಡ್ಕೊಂಡಿರ್ತೀವಿ. ಇಲ್ಲಿಗ ಸುಮ್ಮನೆ ಇದು ನೀರೆಲ್ಲ ಶೇಖರಣೆ ಆಗುತ್ತೆ ಒಂದೊಂದ್ಸಲ, ಅದು ಇದು ಮಾಡಲಿಕ್ಕೆ ಇಲ್ಲಿ ಈ ಪೈಪ್ ಹಾಕಿರ್ತೀವಿ ನಾವು. ನೋಡಿ ಉದಾಹರಣೆಗೆ ಇಲ್ಲಿ ನೋಡಿ, ಈ ಪೈಪಿಂದ ಆರಾಮ್ ಹೋಗುತ್ತೆ. ಇಲ್ಲಿ ನಾವೇನು ಮಾಡಿದ್ದೀವಿ, ಮೇಲ್ಗಡೆಯಿಂದ ತೊಗೊಂಡಿದ್ದೀವಿ.
ಈ ಬ್ಲೂ ಪೈಪ್ ಇದೆಯಲ್ಲ, ಇದೀಗ ನಮ್ದು ಆಚೆ ಇದೆ ಅಡುಗೆ ಮನೆ, ಆಚೆ ಮನೆಗೆ ಆರಾಮ ಹೋಗುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಅಡುಗೆ ಮನೆ ಡೈರೆಕ್ಟ್ ಹೋಗುತ್ತೆ. ಅಲ್ಲೂ ಒಂದು ವಾಲ್ ಹಾಕೊಂಡಿದೀವಿ, ಯಾವಾಗ ಬೇಕೋ ಅವಾಗ ಬಿಟ್ಕೊಂತೀವಿ. ಆದ್ರಿಂದ ಯಾವ ಅಪಾಯ ಇಲ್ಲ, ಮತ್ತೆ ಒಳ್ಳೆ ಇದು ಶುದ್ಧವಾಗಿರುತ್ತೆ, ಮತ್ತೆ ಯಾವುದು ಒಂದು ತೊಂದರೆ ತಾಪತ್ರಗಳಿರಲ್ಲ. ನಿಮ್ದು ಗ್ಯಾಸ್ ಇದ್ರೆ ಹೆದರಿಕೆ ಇದೆ, ಇದು ಅದೇನು ಅಂತ ಆಗೋಲ್ಲ. ಮತ್ತೆ ಮನೆ ಇದು ಭಾರಿ ಒಳ್ಳೆಯದು ಕೆಲಸ. ಈಗೆಲ್ಲರೂ ಯಾಕೆ ಎದುರ್ಕೊಂಡು ಬಿಡ್ತಾ ಇದ್ದಾರೆ ಅಂದರೆ, ಕೆಲವ್ರಿಗೆ ಹಸು ಸಾಕಾಗಲ್ಲ ಬಿಟ್ಟಿದ್ದಾರೆ, ಇನ್ನು ಕೆಲವ್ರಿಗೆ ಈ ಕೆಲಸ ಮಾಡೋಕ್ಕಾಗಲ್ಲ. ಅವ್ರಿಗೆ 1 ಗಂಟೆ ವೇಸ್ಟ್ ಆಗುತ್ತೆ, ಪ್ರತಿನಿತ್ಯ 1 ಗಂಟೆ ಬೇಕೇ. ಯಾಕಂದ್ರೆ ಆ ಸಗಣಿ ತಗೊಂಬಂದು ಇದಕ್ಕೆ ಹಾಕಿ ಇದರಿಂದ ಕ್ಲೀನ್ ಮಾಡಿ ನೀರು ಮಾಡಿ ಬಿಟ್ಟು ಅದು 1 ಗಂಟೆ ಕೆಲಸ ಆಗುತ್ತೆ. ಅಂತ ½ ಅನ್ ಅವರ್ ಇದಕ್ಕೆ ಬೇಕು, ಅಲ್ಲಿ ಇಲ್ಲಿ ಕೊಟ್ಟಿಗೆ ಇಟ್ಗೆ ಕ್ಲೀನ್ ಮಾಡೋ ಒಂದು ½ ಅನ್ ಅವರ್. 1 ಗಂಟೆ ಕೆಲಸ ಡೈಲಿ ಮಾಡಿದ್ರೆ ನಮಗೇನು ತೊಂದರೆ ಆಗಲ್ಲ. ನಾವೀಗ ಮಾಡ್ತಾ ಇದೀವಿ ಅಂದರೆ ಎಷ್ಟೋ ಜನ ಈಗ ಕ್ಲೋಸ್ ಮಾಡಿದ್ದು, ಯಾಕಂದ್ರೆ ಅವ್ರಿಗೆ ಆಗಲ್ಲ ಮಾಡಲ್ಲ. ನಮ್ಗೆ ಏನಂದ್ರೆ ಇದರಿಂದ ಸ್ವಲ್ಪ ವ್ಯಾಯಾಮ ಸಿಗುತ್ತೆ, ನಮ್ಗೆ ಬೇರೆ ಕೆಲಸಕ್ಕಿಂತ ಮತ್ತೆ ಇದರಲ್ಲಿ ಉತ್ಪನ್ನ ಆಗುತ್ತಲ್ಲ. ಈಗ ನಾವು ಸಿಲಿಂಡರ್ ಗ್ಯಾಸ್ಗೆ 1,000 ರೂಪಾಯಿ ಕೊಡಬೇಕು ಉದಾಹರಣೆಗೆ ತಿಂಗಳಿಗೆ, ಈಗ ನಮ್ಗೆ ಇದರಲ್ಲೇ ಉತ್ಪನ್ನ ಆಗುತ್ತಲ್ಲ. ಕೆಲವರು ಐಡಿಯಾ ಇರುತ್ತೆ, ಏನು 1,000 ರೂಪಾಯಿ ಅಂದರೆ ಏನಾಯ್ತು, ಒಂದು ಡೈಲಿ ಅಟ್ಲೀಸ್ಟ್ ಒಂದು 30 ರೂಪಾಯಿ ಅಂತ. ನಾವು ಈ 30 ರೂಪಾಯಿ ಲೆಕ್ಕ ಹಾಕಬಾರ್ದು, ಯಾಕಂದರೆ ನಮ್ಮ ಹೆಲ್ತ್ಗೆ ಭಾರಿ ಒಳ್ಳೆಯದಾಗುತ್ತೆ. ನೀವು ವ್ಯಾಯಾಮ ಮಾಡಲಿಕ್ಕೆ ಅದಕ್ಕೆ ಉದ್ದೇಶ ಮಾಡಬೇಕು. ಈಗ ನಾವು ನೋಡಿ, ಇದಕ್ಕೆ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಇದು ಕೈಲಿ ತಿರುಗ್ತೀನಿ, ಕೈಗೆ ವ್ಯಾಯಾಮ ಆಯಿತು. ಬಗ್ತೀನಿ ನೀರು ಹಾಕ್ಲಿಕ್ಕೆ ಅಲ್ವಾ, ಕುತ್ತಿಗೆ ವ್ಯಾಯಾಮ ಆಯಿತು. ಆಚೆಯಿಂದ ಈಚೆ ಓಡಾಡುವಾಗ ಕಾಲಿಗೆ ವ್ಯಾಯಾಮ ಆಯಿತು. ಇದನ್ನು ನಾವು ಥಿಂಕ್ ಮಾಡಿದ್ರೆ ಇವೆಲ್ಲ ಒಳ್ಳೇದೇ ಆರೋಗ್ಯವಾಗಿರೋಕ್ಕೆ. ಮತ್ತೆ ಆಮೇಲೆ ಇನ್ನೊಂದು ಏನಂದ್ರೆ, ಪೆಟ್ರೋಲಿಯಂ ಗ್ಯಾಸ್, ಪೆಟ್ರೋಲ್ ಗ್ಯಾಸ್ ಯೂಸ್ ಮಾಡೋ ಬದಲು ಸಗಣಿದು ತುಂಬಾ ಒಳ್ಳೇದು. ನಮ್ಗೆ ಈ ಸಗಣಿಯಿಂದ ಇನ್ನೊಂದು ಲಾಭ ಇದೆ. ನಾವು ಗದ್ದೆ ಬೇಸಾಯದವರು ಅದರಿಂದ ನೋಡಿ ಆ ಥರ ಕಸ ಹಾಕ್ತೀವಿ, ಇದೇ ನೀರಿಗೆ ಆ ಕಸ ಹಾಕ್ತೀವಿ, ಬೇಕಾದಷ್ಟು ಗೊಬ್ಬರ ಆಗುತ್ತೆ. ನೀವು ಎಷ್ಟು ಬೇಕಾದ್ರೆ, ಈಗ ಹಸು ಕಾಲಡಿ ಹಾಕಿ ಗೊಬ್ಬರ ಮಾಡಿದ್ರೆ ಇಷ್ಟು ಗೊಬ್ಬರ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಯಾಕಂದ್ರೆ ಇದು ಉದಾಹರಣೆಗೆ ನೋಡಿ, ಇದು ಬಂದಿರೋದು ವಾಪಸ್ ನೀರು ಅಲ್ವಾ, ಆದ್ಮೇಲೆ ನೋಡಿ ಅದ್ರಲ್ಲಿ ಗ್ಯಾಸ್ ಹೋಗಿ ಬಂದಿರೋದು ಗೊಬ್ಬರ ನೋಡಿ ನೀರಾಗಿರುತ್ತೆ. ಈ ಥರ ನಾವು ಕಸಗಳು ಹಾಕ್ಕೊಂಡು ಆ ಕಸದ ಮೇಲೆ ಈ ಥರ ಹಾಕೋದ್ರಿಂದ ನಿಮ್ಗೆ ಎಷ್ಟು ಬೇಕು ಅಲ್ವಾ, ಎಷ್ಟೇ ಬೇಕಾದರೂ ಗೊಬ್ಬರ ರೆಡಿ ಮಾಡ್ಕೋಬೋದು ಗದ್ದೆಗಳಿಗೆ. ಈಗ ನಾವು ಸಾಧಾರಣ ಒಂದು 3 ಎಕರೆ ಗದ್ದೆ ಮಾಡ್ತೀವಿ ಉದಾಹರಣೆಗೆ. ವರ್ಷಕ್ಕೆ ನಮ್ಗೆ 4 ಹಸು ಅಥವಾ 3 ಹಸುವಲ್ಲೇ ಬೇಕನ್ನೋಷ್ಟು ಗೊಬ್ಬರ, 5 ಟ್ಯಾಕ್ಟ್ರಿ ಗೊಬ್ಬರ ಆಗ್ತದೆ. ಸಾಕಲ್ಲಿ ಇನ್ನೇನು ಬೇಕು. ಈಗ ಹೊರಗಡೆ ಗೊಬ್ಬರ ತರಿದ್ರೆ 1 ಟ್ಯಾಕ್ಟ್ರಿ ಗೊಬ್ಬರಕ್ಕೆ 6,000 ರೂಪಾಯಿ ಕೊಡ್ಬೇಕು ನಾವು. ಈಗ 6 ಇಡ್ಲಿ 30,000 ರೂಪಾಯಿ, ವಾರ್ಷಿಕ 30,000 ರೂಪಾಯಿ ಅಂದ್ರೆ ಇದು ಇನ್ಕಮ್ ತಾನೆ ನಮಗೆ. ಇಲ್ಲಿ 1,000 ರೂಪಾಯಿ ಉಳಿತು, ಒಂದು ತಿಂಗಳಿಗೆ 1,000 ಅಂದ್ರು ಬೇಡ, ಅಟ್ಲೀಸ್ಟ್ 500 ರೂಪಾಯಿ ಕಟ್ಟಿ ನೀವು 6,000 ರೂಪಾಯಿ ಅದ್ರಲ್ಲಿ ಬರುತ್ತೆ ಗ್ಯಾಸ್ ಅಲ್ಲ. ಇದೊಂದು 6,000 ರೂಪಾಯಿ ಗೊಬ್ಬರ. ಹೈನುಗಾರಿಕೆ ಲಾಭ ಇಲ್ಲ ಅಂದ್ರೆ ಏನು, ಲಾಭ ಇದೆ, ಕಷ್ಟಪಡಬೇಕು, ರೆಡಿ ಇರಬೇಕು. ಈಗ ಜನ ಶ್ರಮ ಪಡ್ಲಿಕ್ಕೆ ರೆಡಿ ಇಲ್ಲ, ಇದಾಗುದಿಲ್ಲ. ಶ್ರಮಕ್ಕೆ ಯಾವತ್ತೂ ಬೆಲೆ ಉಂಟು.